ಎಲ್ಲಿ ಹೋದ್ರು ಬಿ ಮನಿಗ್ ಬಂದ್ರ ರಿಲ್ಯಾಕ್ಸ್ ಆಗಿ ಫೀಲ್ ಆಗ್ತದ ನೋಡ್ರಿ. ಮದ್ವಿ ಮಾಡೋ ಮತ್ತಿಗೆ ಎಲ್ರು ಮದ್ವಿ ಮನಿಗ್ ಎಷ್ಟು ಖುಷಿ ಖುಷಿನಿಂದ ಬಂದಿರ್ತೀವಲ್ಲ, ಬಟ್ ಅದೇ ಖುಷಿ ಮದ್ವಿ ಮುಗ್ದಿದ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಮದ್ವಿ ಒಳಗೆ ಉಳಿದಿದ್ದು ಬೊಂದೆ ಕಾರ್ ಮುಂದೆ ಕಟ್ಕೊಂಡು ಬ್ಯಾಗ್ ಗೀಗೆಲ್ಲ ಪ್ಯಾಕ್ ಮಾಡ್ಕೊಂಡ್ ಜಾಗ ಖಾಲಿ ಮಾಡೋ ಮತ್ತಿಗೆ ಆ ಖುಷಿ ಇರಲ್ಲ ನೋಡ್ರಿ. ಎಷ್ಟು ಜಲ್ದಿ ಮದ್ವಿ ಮುಗಿತಲ್ಲಪ್ಪ, ಎಷ್ಟು ಜಲ್ದಿ ದಿನಗಳು ಕಳೆದೋದು, ಇನ್ನೊಂದೆರಡು ದಿನ ಇದ್ರೆ ಎಷ್ಟು ಚಲೋ ಅನಿಸ್ತಿತ್ತು ಅಂತೇಳಿ ಫೀಲಿಂಗ್ ಸ್ಟಾರ್ಟ್ ಆಗ್ಬಿಡ್ತಾವ್ರಿ. ಮನೆ ಕೇಳಿ ಒಳಗ ನಮ್ ದೋಸ್ತಗ್ ಮೀಟ್ ಆಗಿ ಊರ್ ಕಡೆ ಹೋಗಮ್ ಅಂತೇಳಿ ನಾ ಬಂದ್ರಿ. ನಮ್ ದೋಸ್ತ ಪ್ರಕೃತಿ ಸೌಂದರ್ಯ ಸವೇಟ್ಗೆ ಬಾಪ ಅಂತೇಳಿ ಕಾಡಿನ ನಡಬರ್ಕಿರೋ ಹನುಮಂದಿರ ಗುಡಿ ಕರ್ಕೊಂಡ್ ಹೋದನು. ಅಲ್ಲಿ ಹೋಗಿ ನೋಡ್ಲತ್ತರ ನಮ್ ಇಬ್ರಿಗ್ ಬಿಟ್ಟು ಯಾರು ಇಲ್ರಿ ಸುತ್ತಮುತ್ತ. ಪೀಸ್ಫುಲ್ ಆಗಿ ಕುಂತು ದರ್ಶನ್ ಮಾಡ್ಕೊಂಡ್ ನಮ್ ಊರ್ ಕಡೆ ಬಂದ್ಬಿಟ್ಟ. ಫುಲ್ ಮದ್ವಿದು ಗದ್ದಲ ಓಡಾಟ ಎಲ್ಲಾ ಮುಗಿಸ್ಕೊಂಡು ನಮ್ಮನಿಗ್ ನಾವು ಬಂದು ಫ್ರೆಶ್ ಅಪ್ ಆಗಿ ಆರಾಮಾಗಿ ಕುಂತೇವಪ್ಪ ಅಂತಂದ್ರ ರಿಲ್ಯಾಕ್ಸ್ ಆಗಿ ಫೀಲ್ ಆಗ್ತದ್ರಿ. ನಾ ಊರಿಗೆ ಬರ್ಲಾಕೆ ಮಧ್ಯಾಹ್ನ ಆಗಿತ್ರಿ. ಅಂದ್ರು ನಮ್ಮ ಮದ್ವಿ ಮನ್ಯಾಗ ಮಗ ಊಟ ಮಾಡಿರ್ತಾನೋ ಇಲ್ಲ ಅಂತೇಳಿ ನನ್ ಸಲುವಾಗಿ ಬಿಸಿ ಬಿಸಿ ರೊಟ್ಟಿ ಮಾಡ್ಲತ್ತೇಳು. ಶಿಸ್ತು ಮಲ್ಲಿ ಮುಂದ್ ಕುಂತು ಬಿಸಿ ಬಿಸಿ ರೊಟ್ಟಿ, ಪುಂಡಿ ಪಲ್ಯ, ಮೊಸರು ಊಟ ಮಾಡಿ ಸ್ವಲ್ಪ ಸಂಜೆ ಟೈಮ್ ನಮ್ ದನದ ಕೊಟ್ಟಿಗೆ ಕಡೆ ಹೋಗಿ ನೋಡ್ಕೊಂಡ್ ಬರಮ್ ಅಂತೇಳಿ ಹೋಗಿ ನಮ್ ದನ ಕರುಗಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮನ್ಸಿಗೆ ಫುಲ್ ಖುಷಿ ಆಗ್ಬಿಡ್ತು ನೋಡ್ರಿ. ನಮಸ್ಕಾರ ರೀ ಎಲ್ಲಾ ದೊಡ್ಡ ಮಂದಿಗೆ.